ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೈಡ್ರೋಸಲ್ಫಿಂಗ್ಸ್ ಬಗ್ಗೆ. ಸೊ ಹೈಡ್ರೋಸಲ್ಫಿಂಗ್ಸ್ ಅಂದರೆ ಏನು, ಯಾಕಾಗುತ್ತೆ, ಇದರಿಂದ ನಮಗೆ ಹೆಣ್ಮಕ್ಳಿಗೆ ಯೂಶುವಲ್ ಆಗಿ ಏನು ಪ್ರಾಬ್ಲಮ್ ಆಗುತ್ತೆ, ಸೊ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಯಾಕೆ ಸೋ ಇಂಪಾರ್ಟೆಂಟ್ ಅನ್ನೋದು, ಆ್ಯಂಡ್ ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಇದನ್ನು ಸಾರ್ಟ್ ಔಟ್ ಮಾಡ್ತಾರೆ ಅನ್ನೋದು ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ಬನ್ನಿ. ಸೊ ಫಸ್ಟ್ ಥಿಂಗು, ಹೈಡ್ರೋಸಲ್ಫಿಂಗ್ಸ್ ಅಂದರೆ ಏನು? ಹೈಡ್ರೋಸಲ್ಫಿಂಗ್ಸ್ ಅಂತಂದರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಫ್ಲೂಯಿಡ್ ಸೇರಿಕೊಂಡು ಕಂಪ್ಲೀಟಾಗಿ ಅದನ್ನು ಬ್ಲಾಕ್ ಮಾಡಿಬಿಟ್ಟಿರುತ್ತೆ. ಫ್ಯಾಲೋಪಿಯನ್ ಟ್ಯೂಬ್ ಏನು ನಾರ್ಮಲ್ ರೋಡ್ ಇರುತ್ತಲ್ಲ ಅದನ್ನು ಬ್ಲಾಕ್ ಮಾಡಿಬಿಟ್ಟಿರುತ್ತೆ. ಅದನ್ನೇ ಹೈಡ್ರೋಸಲ್ಫಿಂಗ್ಸ್ ಅಂತ ಕರೀತಾರೆ. ಸೊ ಆ್ಯಂಡ್ ಈ ಹೈಡ್ರೋಸಲ್ಫಿಂಗ್ಸು ಒಂದೇ ಟ್ಯೂಬಲ್ಲೂ ಕೂಡ ಆಗಿರಬಹುದು, ಎರಡು ಟ್ಯೂಬಲ್ಲೂ ಕೂಡ ಆಗಿರಬಹುದು. ಸೊ ಎರಡು ಟ್ಯೂಬಲ್ಲಿ ಹೈಡ್ರೋಸಲ್ಫಿಂಗ್ಸ್ ಆಗಿರುವಂತಹ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಇದನ್ನು ಟ್ರೀಟ್ಮೆಂಟ್ ಕೂಡ ಮಾಡಬಹುದು. ಸೊ ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಸೊ ಈ ಹೈಡ್ರೋಸಲ್ಫಿಂಗ್ಸ್ ಯಾಕಾಗುತ್ತೆ ಅನ್ನೋದು ಫಸ್ಟ್ ಕ್ವಶನ್. ಸೊ ಫಸ್ಟ್ ಥಿಂಗ್ ಏನು ಅಂತಂತಂದರೆ ಅನ್ಟ್ರೀಟೆಡ್ ಇನ್ಫೆಕ್ಷನ್. ಅನ್ಟ್ರೀಟೆಡ್ ಇನ್ಫೆಕ್ಷನ್ ಅಂತಂದರೆ ಯಾವುದೇ ಒಂದು ಗಾಯ ಆಗಿದೆ ಅಂತಂದವಾಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದರೆ ಆ ಗಾಯ ದೊಡ್ಡದಾಗಿ ಹಾಕ್ಕೊಂಡು ಹೋಗುತ್ತಲ್ವ. ಸೊ ಅದೇ ಥರ ಫ್ಯಾಲೋಪಿಯನ್ ಟ್ಯೂಬ್ಸಲ್ಲಿ ಯಾವುದೋ ಒಂದು ಕಾರಣಕ್ಕೆ ಇನ್ಫೆಕ್ಷನ್ ಸ್ವಲ್ಪ ಹಿಂಗೆ ಬಂದಿರುತ್ತೆ. ಆ ಸ್ವಲ್ಪ ಆಗಿರುವಂತಹ ಇನ್ಫೆಕ್ಷನನ್ನು ಟ್ರೀಟ್ಮೆಂಟ್ ತಗೊಳ್ದಿರ ಹಾಗೆ ಬಿಟ್ಟವಾಗ ಯೂಶುವಲ್ ಆಗಿ ಏನು ಅಂತಂದರೆ ಒಳಗಿರೋ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೊರಗಡೆ ಇದ್ದವ್ರಿಗೆ ಹೆಂಗಮ್ಮ ಗೊತ್ತಾಗುತ್ತೆ? ಖಂಡಿತವಾಗಲೂ ಗೊತ್ತಾಗಲ್ಲ, ಆಯಿತಾ? ಸೊ ಈ ಥರ ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಗೊತ್ತಾಗ್ದಿರ ನಾವು ಸುಮ್ಮನೆ ಹಾಗೆ ಬಿಟ್ಟಿರ್ತೀವಿ. ಬಟ್ ಆ ಇನ್ಫೆಕ್ಷನ್ನು ದೊಡ್ಡದಾಗಿ ಬೆಳ್ಕೊಂಡು ಪಸ್ ಫಾರ್ಮ್ ಆಗಿರುತ್ತೆ. ಯಾವುದೇ ಗಾಯ ಬೇಕಾದ್ರೆ ನೋಡಿ ಪಸ್ ಫಾರ್ಮ್ ಆಗುತ್ತಲ್ವ, ಸೇಮ್ ಥಿಂಗ್ ಒಳಗಡೆ ಕೂಡ ಫ್ಯಾಲೋಪಿಯನ್ ಟ್ಯೂಬಲ್ಲೂ ಕೂಡ ಪಸ್ ಫಾರ್ಮ್ ಆಗಿ ಕಂಪ್ಲೀಟ್ ಫ್ಯಾಲೋಪಿಯನ್ ಟ್ಯೂಬ್ನ ಬ್ಲಾಕ್ ಮಾಡಿಬಿಟ್ಟಿರುತ್ತೆ. ಅದನ್ನೇ ಹೈಡ್ರೋಸಲ್ಫಿಂಗ್ಸ್ ಅಂತ ಹೇಳಿ ಕರೆಯೋದು, ಆಯಿತಾ? ಸೊ ಈ ಪಸ್ ಫಾರ್ಮ್ ಇನ್ಫೆಕ್ಷನ್ ಯಾವಾಗ ಆಗುತ್ತೆ ಅಂತಂತಂದರೆ ಯಾವುದರಿಂದ ಬೇಕಾದರೂ ಆಗಿರ್ಬೋದು. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸಿಂದ ಆಗಿರಬಹುದು, ಅಥವಾ ಪ್ರೀವಿಯಸ್ ಯಾವುದಾದ್ರೂ ಸರ್ಜರಿ ಮಾಡಿಸ್ಕೊಂಡಾಗ ಆಗಿರಬಹುದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದವಾಗ ಅದನ್ನು ರಿಮೂವ್ ಮಾಡಿಸ್ಬೇಕಾದ್ರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಇನ್ಫೆಕ್ಷನ್ ಉಳ್ಕೊಂಡಿರಬಹುದು, ಅಥವಾ ಎಂಡೋಮೆಟ್ರಿಯೋಸಿಸ್ನ ರಿಮೂವ್ ಮಾಡಿಸ್ಕೋಬೇಕಾದ್ರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು. ಟೋಟಲ್ ಆಗಿ ಏನು ಹೇಳಬೇಕು ಅಂತಂದರೆ ಪೆಲ್ವಿಕ್ ಏರಿಯಾನಲ್ಲಿ ಯಾವುದಾದ್ರೂ ಸರ್ಜರಿ ಮಾಡಿಸ್ಕೊಂಡಾಗ ಯಾವುದೇ ಒಂದು ಸರ್ಜರಿಯಿಂದ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗಿ ಅಥವಾ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಅದರಿಂದ ಹೈಡ್ರೋಸಲ್ಫಿಂಗ್ಸ್ ಆಗಿರಬಹುದು. ದೀಸ್ ಆರ್ ದಿ ಮೋಸ್ಟ್ ಕಾಮನ್ ರೀಸನ್ಸ್ ಫಾರ್ ಹೈಡ್ರೋಸಲ್ಫಿಂಗ್ಸ್. ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ ಬ್ಲಾಕೇಜಿಗೆ ಇದೆಲ್ಲ ನಾರ್ಮಲ್ ರೀಸನ್ಸ್, ಆಯಿತಾ? ಸೊ ಯಾವುದೇ ಒಂದು ಅನ್ಟ್ರೀಟೆಡ್ ಇನ್ಫೆಕ್ಷನ್ನಿಂದ ಹೈಡ್ರೋಸಲ್ಫಿಂಗ್ಸ್ ಆಗಿರುವಂತಹ ಸಾಧ್ಯತೆ ಹೆಚ್ಚು, ಆಯಿತಾ? ಸೊ ನೆಕ್ಸ್ಟು ಟ್ರೀಟ್ಮೆಂಟಲ್ಲಿ ಏನು ಅಂತಂತಂದರೆ ಸಿವಿಯಾರಿಟಿ ಆ್ಯಂಡ್ ಸಿಂಪ್ಟಮ್ಸ್ ಆ್ಯಂಡ್ ಕಂಡೀಷನ್ ಆಫ್ ಇಂಡಿವಿಜುವಲ್ ಮೇಲೆ ಟ್ರೀಟ್ಮೆಂಟ್ ಕೂಡ ಡಿಪೆಂಡ್ ಆಗುತ್ತೆ. ಅಂದರೆ ತುಂಬ ಇವಾಗಿನೂ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಮೈನರ್ ಇದೆ, ತುಂಬ ಸಿವಿಯರ್ ಇಲ್ಲ, ಆ್ಯಂಟಿಬಯೋಟಿಕ್ ಕೊಟ್ಟು ಈ ಇನ್ಫೆಕ್ಷನ್ನ ಸಾರ್ಟ್ ಔಟ್ ನಾರ್ಮಲ್ ಆಗಿ ಇನ್ಫೆಕ್ಷನ್ ಅಂದರೆ ಏನು, ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಆಯಿತಾ? ಸೊ ಇದನ್ನು ಕೂಡ ಹೈಡ್ರೋಸಲ್ಫಿಂಗ್ಸ್ ಈಸ್ ಆಲ್ಸೋ ಇನ್ಫೆಕ್ಷನ್ ಬೇಸ್ಡ್ ಅಲ್ವಾ. ಸೊ ಹಾಗಾಗಿ ಇನ್ಫೆಕ್ಷನ್ ಆಗಿದೆ ಅಂದವಾಗ ಆ್ಯಂಟಿಬಯೋಟಿಕ್ ಕೊಟ್ಟು ಇದನ್ನು ಸಾರ್ಟ್ ಔಟ್ ಮಾಡುವಂತಹ ಸಿಚುವೇಶನ್ ಇದ್ದು ತುಂಬ ಸಿವಿಯಾರಿಟಿ ಇಲ್ಲ ಅಂತಂದವಾಗ ಯೂಶುವಲ್ ಆಗಿ ಆ್ಯಂಟಿಬಯೋಟಿಕ್ ಕೊಟ್ಟು ಟ್ರೈ ಮಾಡ್ತಾರೆ. ಇದು ನಾನ್ ಸರ್ಜಿಕಲ್. ಈಗ ತುಂಬ ಸಿವಿಯರ್ ಇದ್ದು ಕೆಲವೊಂದಿಷ್ಟು ಜನಕ್ಕೆ ಹೊಟ್ಟೆ ನೋವೆಲ್ಲ ಬರುವಂತಹ ಸಿಚುವೇಶನ್ ಇರುತ್ತೆ, ಆಯಿತಾ? ಸೊ ಆ ಥರ ಇದ್ದವಾಗ ತುಂಬ ಸಿವಿಯರ್ ಇತ್ತು ಅಂತಂದವಾಗ ಸರ್ಜಿಕಲ್ ಟ್ರೀಟ್ಮೆಂಟಿಗೆ ಹೋಗ್ತಾರೆ. ಸೊ ಈ ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ಸುಮಾರಷ್ಟಿದೆ. ಅದರಲ್ಲಿ ಫಸ್ಟ್ ಥಿಂಗ್ ಏನು ಅಂತಂತಂದರೆ ಸ್ಯಾಲ್ಫಿಂಗೋಸ್ಟಮಿ. ಅಂದರೆ ಸ್ಯಾಲ್ಫಿಂಗೋಸ್ಟಮಿ ಅಂತಂದರೆ ಏನು ಮಾಡ್ತಾರೆ ಅಂತಂತಂದರೆ ಎಲ್ಲಿ ಹೈಡ್ರೋಸಲ್ಫಿಂಗ್ಸ್ ಇರುತ್ತಲ್ಲ ಅಲ್ಲಿ ಒಂದು ಕಡೆ ಕಟ್ ಮಾಡ್ತಾರೆ. ಫ್ಯಾಲೋಪಿಯನ್ ಟ್ಯೂಬ್ನ ಕಟ್ ಮಾಡಿ ಓಪನ್ ಮಾಡಿ ಅಲ್ಲಿ ಏನು ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿರುತ್ತಲ್ಲ ಆ ಫ್ಲೂಯಿಡ್ ಎಲ್ಲ ಆಚೆ ಹೋಗೋದಕ್ಕೆ ಹೊರಗಡೆ ಹಾಕ್ತಾರೆ. ಅಂದರೆ ಹಿಂಗೆ ಪೈಪ್ ಇದೆಪ್ಪ, ಹಿಂಗೆ ನಾರ್ಮಲ್ ಒಂದು ಪೈಪ್ ಇದೆ, ಇಲ್ಲಿ ಹೈಡ್ರೋಸಲ್ಫಿಂಗ್ಸ್ ಇದೆ ಅಂತಂದರೆ ಇಲ್ಲಿ ಓಪನ್ ಮಾಡಿಬಿಡೋದು, ಅದನ್ನು ಹೀಗೆ ಪ್ರೆಸ್ ಮಾಡಿಬಿಡೋದು. ಸೊ ಒಳಗಡೆ ಇರೋ ಪಸ್ ಎಲ್ಲ ಆಚೆ ಬರುತ್ತೆ. ಇಲ್ಲೆಲ್ಲಾದರೂ ಗುಳ್ಳೆ ಆಗಿತ್ತು ಅಂತಂದರೆ ಏನು ಮಾಡ್ತೀವಿ, ಅದನ್ನು ಚೂಟ್ಕೊತೀವಿ, ಅದನ್ನು ಹಿಂಗೆ ಒತ್ತುತ್ತೀವಿ, ಹೊರಗಡೆ ಇರೋ ಪಸ್ ಎಲ್ಲ ಆಚೆ ಬರಲಿ ಅಂತ ಟ್ರೈ ಮಾಡ್ತೀವಲ್ಲ, ಸೇಮ್ ಥಿಂಗ್ ಫ್ಯಾಲೋಪಿಯನ್ ಟ್ಯೂಬ್ಗೂ ಕೂಡ ಅದನ್ನೇ ಮಾಡ್ತಾರೆ. ಅದು ಒಳಗಡೆ ಇರುತ್ತೆ ಅಷ್ಟೇ. ಫ್ಯಾಲೋಪಿಯನ್ ಟ್ಯೂಬು ಹೊಟ್ಟೆ ಒಳಗಡೆ ಇರುತ್ತೆ. ಸೊ ಅದನ್ನು ಸರ್ಜಿಕಲ್ ಆಗಿನೇ ಮಾಡಬೇಕು, ಆಯಿತಾ? ಇದು ಅಗೇನ್ ಲ್ಯಾಪ್ರೋಸ್ಕೋಪಿ ಥ್ರೂನೇ ಮಾಡ್ತಾರೆ. ಏನು ದೊಡ್ಡದಾಗಿ ಕಟ್ಟೆಲ್ಲ ಮಾಡೋದಿಲ್ಲ, ಹೆದರ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಓಕೆ, ಸಣ್ಣ ಕಟ್ ಮಾಡ್ತಾರೆ, ಇಷ್ಟಿಷ್ಟೇ. ಡೋಂಟ್ ವೆರಿ. ಆ್ಯಂಡ್ ಅನಸ್ತೇಷ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಕಾಮ್ ಡೌನ್. ಏನು ಮಾಡ್ತಾರೆ ಅಂದರೆ ಆ ಫ್ಯಾಲೋಪಿಯನ್ ಟ್ಯೂಬ್ ಇರುತ್ತಲ್ಲ ಅದಕ್ಕೆ ಇಲ್ಲಿ ಹೈಡ್ರೋಸಲ್ಫಿಂಗ್ಸ್ ಇದೆ ಅಂತಂದವಾಗ ಇಲ್ಲಿ ಪಕ್ಕದಲ್ಲಿ ಒಂದು ಕಟ್ ಮಾಡಿಬಿಡೋದು. ಕಟ್ ಮಾಡಿ ಇದನ್ನು ಹಿಂಗೆ ಪ್ರೆಸ್ ಮಾಡೋದು, ಒಳಗಡೆ ಇರೋ ಪಸ್ಸನ್ನೆಲ್ಲ ಆಚೆ ತೆಗೆಯೋದು, ಅದನ್ನು ಕ್ಲೀನ್ ಮಾಡೋದು. ಇದು ಏನು ಓಪನ್ ಮಾಡಿರ್ತಾರಲ್ಲ ಅದನ್ನು ವಾಪಸ್ ಸ್ಟಿಚ್ ಹಾಕಿ ಬಿಟ್ಬಿಡೋದು. ಇದು ಒಂದು, ಆಯಿತಾ? ಇದು ಏನು ಸಲ್ಫಿಂಗೋಸ್ಟಮಿ.
ನೆಕ್ಸ್ಟು ಸೆಲ್ಫಿಂಗೆಕ್ಟೋಮಿ ಅಂದರೆ ಯಾವ ಪೋರ್ಷನ್ನಲ್ಲಿ ಬ್ಲಾಕ್ ಆಗಿರುತ್ತಲ್ಲ, ಇನ್ಫೆಕ್ಟೆಡ್ ಅವ್ರ ಬ್ಲಾಕ್ಡ್ ಫ್ಯಾಲೋಪಿಯನ್ ಟ್ಯೂಬ್ ಪೋರ್ಷನ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಕಟ್ ಮಾಡಿ ರಿಮೂವ್ ಮಾಡಿಬಿಡೋದು, ಇದು ಸೆಲ್ಫಿಂಗೆಕ್ಟೋಮಿ ಆಯಿತಾ. ನೆಕ್ಸ್ಟು ಟ್ಯೂಬಲ್ ಲಿಗೇಷನ್ ರಿವರ್ಸಲ್. ನಿಮಗೇನಾದರೂ ಟ್ಯೂಬಲ್ ಲಿಗೇಷನ್ ಅಂತಂದರೆ ಟ್ಯೂಬಲ್ ಸರ್ಜರಿ ಮಾಡಿಸ್ತಾರಲ್ಲ, ಟ್ಯೂಬ್ ಬ್ಲಾಕ್ ಮಾಡಿಸ್ತಾರೆ ಅಂತಂತ ಹೇಳ್ತಾರಲ್ಲ. ಸೊ ಆ ಟೈಮಲ್ಲಿ ಅದರಿಂದ ಏನು ಟೈ ಮಾಡಿರ್ತಾರೆ, ಕ್ಲ್ಯಾಪ್ ಹಾಕಿರ್ತಾರೆ ಅಥವಾ ಇದು ಏನಂತಾರೆ ಅದಕ್ಕೆ ಕ್ಲಿಪ್ ಹಾಕಿರ್ತಾರಲ್ಲ. ಸೊ ಅದರಿಂದ ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತಂತಂದರೆ ಆ ಕ್ಲಿಪ್ನ ರಿಮೂವ್ ಮಾಡೋದು, ಟೈ ಮಾಡಿರೋದನ್ನ ರಿಮೂವ್ ಮಾಡೋದು, ಸೊ ದ್ಯಾಟ್ ನಿಮಗೆ ಅಲ್ಲೇನು ಬ್ಲಾಕೇಜ್ ಆಗಿದೆ ಅಲ್ಲ, ಅದೇನು ಇನ್ಫೆಕ್ಷನ್ ಆಗಿದೆಯಲ್ಲ ಅದು ಕ್ಲಿಯರ್ ಔಟ್ ಆಗಲಿ ಅಂತಂತ ಹೇಳಿ ಯೂಶ್ವಲಾಗಿ ಹಿಂಗೆ ಮಾಡ್ತಾರೆ ಆಯಿತಾ. ಟ್ಯೂಬಲ್ ಲಿಗೇಷನ್ ಅಂದರೆ ಯಾವ ಪರ್ಟಿಕ್ಯುಲರ್ ಪೋರ್ಷನ್ನಿಂದ ನಿಮಗೆ ಯೂಟ್ರಸ್ಗೂ ಆ್ಯಂಡ್ ಫ್ಯಾಲೋಪಿಯನ್ ಟ್ಯೂಬ್ಗೂ ಕನೆಕ್ಟಿವಿಟಿ ಏನಿರುತ್ತಲ್ಲ ಅಂತ ಹತ್ರ ನಿಮಗೇನಾದರೂ ಹೈಡ್ರೋಸಾಲ್ಪಿಂಗ್ಸ್ ಇತ್ತು ಆ್ಯಂಡ್ ಈ ಇನ್ಫೆಕ್ಷನ್ ಅಂದರೆ ಪಸ್ ಈಸ್ ನಥಿಂಗ್ ಬಟ್ ಇನ್ಫೆಕ್ಷನ್ಸ್ ಆಯಿತಾ. ಸೊ ಅದು ಏನಾದರೂ ಯೂಟ್ರಸ್ ಒಳಗಡೆಗೆ ಬಂದು ಅಲ್ಲೆಲ್ಲ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ತುಂಬ ಇರುತ್ತೆ. ಯೂಶ್ವಲಾಗಿ ಯೂಟ್ರಸ್ ಹತ್ತಿರದಲ್ಲೇ ನಿಮಗೆ ಹೈಡ್ರೋಸಾಲ್ಪಿಂಗ್ಸ್ ಇತ್ತು ಅಂತಂದರೆ ಆಯಿತಾ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಪರ್ಟಿಕ್ಯುಲರ್ ಪೋರ್ಷನ್ ಎಲ್ಲಿ ನಿಮಗೆ ಯೂಟ್ರಸ್ಗೂ ಫ್ಯಾಲೋಪಿಯನ್ ಟ್ಯೂಬ್ಗೂ ಕನೆಕ್ಷನ್ ಇರುತ್ತಲ್ಲ ಅಂತ ಹತ್ರ ಟ್ಯೂಬಲ್ ಲಿಗೇಷನ್ ಅಂದರೆ ಕಟ್ಟೋದು, ಟ್ಯೂಬ್ನ ಕಟ್ಟೋದು, ಗಟ್ಟಿಯಾಗಿ ಕಟ್ಟಿ ಸೊ ದಟ್ ನಿಮಗೆ ಫ್ಲೂಯಿಡ್ ಯೂಟ್ರಸ್ ಒಳಗಡೆಗೆ ರೀಚ್ ಆಗದೇ ಇರೋ ಹಾಗೆ ವೇನ ಬ್ಲಾಕ್ ಮಾಡೋದು ಆಯಿತಾ. ಟ್ಯೂಬಲ್ ಲಿಗೇಷನ್ ಇದನ್ನು ಕೂಡ ಮಾಡ್ತಾರೆ. ಕೆಲವೊಂದಿಷ್ಟು ಟೈಮಲ್ಲಿ ಟ್ಯೂಬಲ್ ಲಿಗೇಷನ್ ಮಾಡಿದ್ರೂ ನಿಮಗೆ ಫ್ಲೂಯಿಡ್ ಯೂಟ್ರಸ್ಸಿಗೆ ಬರುವಂತಹ ಸಾಧ್ಯತೆಯೇ ಜಾಸ್ತಿ ಇತ್ತು ಅಂತಂದರೆ ಯೂಶ್ವಲಾಗಿ ಕಟ್ ಮಾಡಿ ಫುಲ್ ಫ್ಯಾಲೋಪಿಯನ್ ಟ್ಯೂಬ್ನೇ ತೆಗೆಯುವಂತಹ ಸಾಧ್ಯತೆ ಕೂಡ ತುಂಬ ಜಾಸ್ತಿ. ಸೊ ಹೈಡ್ರೋಸಾಲ್ಪಿಂಗ್ಸ್ ಇದೆ ಅಂತಂತಂದರೆ ಟ್ರೀಟ್ಮೆಂಟ್ ತೊಗೊಳೋದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಫಸ್ಟ್ ಥಿಂಗ್ ವೆರಿ ಪ್ರೈಮರ್ ಏನಂತಂತಂದರೆ ಇಟ್ ಲೀಡ್ಸ್ ಟು ಇನ್ಫರ್ಟಿಲಿಟಿ. ಹೇಗೆ ಇನ್ಫರ್ಟಿಲಿಟಿ ಅಂತಂತಂದರೆ ಬ್ಲಾಕೇಜ್ ಇದೆ ಅಂತಂದರೆ ಎಗ್ಗು ಸ್ಪರ್ಮು ರೀಚೇ ಆಗಲ್ಲ, ಮೀಟೇ ಆಗಲ್ಲ ಆಯಿತಾ. ಎರಡೂ ಕಡೆ ಇದ್ರಂತೂ ಮುಗೀತು. ಸೊ ಎರಡು ಕಡೆ ಫ್ಯಾಲೋಪಿಯನ್ ಟ್ಯೂಬಲ್ಲೂ ಹೈಡ್ರೋಸಾಲ್ಪಿಂಗ್ಸ್ ಇದೆ ಅಂತಂದವಾಗ ನಿಮಗೆ ಸ್ಟ್ರೈಟ್ ಅವೇ ಎಗ್ಗು ಸ್ಪರ್ಮು ಮೀಟ್ ಆಗುವಂತಹ ಚಾನ್ಸೇ ಇರೋದಿಲ್ಲ ಆಯಿತಾ. ಸೊ ಹಾಗಾಗಿ ಇಟ್ ಲೀಡ್ಸ್ ಟು ಇನ್ಫರ್ಟಿಲಿಟಿ. ಸೊ ಈ ಥರ ಕೇಸಸ್ ಇತ್ತು ಅಂತಂತಂದರೆ ಆಬ್ವಿಯಸ್ಲಿ ನೀವು ಟ್ರೀಟ್ಮೆಂಟ್ನ ತೊಗೊಳ್ಳೇಬೇಕು ಆಯಿತಾ. ಎರಡನೇದೇನು ಅಂತಂತಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಂದರೆ ಇಲ್ಲಿ ಫ್ಲೂಯಿಡ್ ಇದೆ, ಅದ್ರ ಥ್ರೂ ನಿಮಗೆ ಸ್ಪರ್ಮ್ ಬಂದು ಎಗ್ನ ರೀಚ್ ಕೂಡ ಆಗಿ ಎಗ್ ಫರ್ಟಿಲೈಸ್ ಕೂಡ ಆಯಿತು ಅಂದ್ರೂ ವೇ ಬ್ಯಾಕ್ ಅಂದರೆ ಯೂಟ್ರಸ್ಸಿಗೆ ವಾಪಸ್ ಬರಬೇಕಲ್ವ ಫರ್ಟಿಲೈಸ್ಡ್ ಎಗ್, ಬರೆದಿರ ಅಲ್ಲೇ ಉಳ್ಕೊಂಡು ಅಲ್ಲೇ ಫ್ಯಾಲೋಪಿಯನ್ ಟ್ಯೂಬಲ್ಲೇ ಇಂಪ್ಲಾಂಟ್ ಆಗಿ ಅಲ್ಲೇ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುವಂತಹ ಚಾನ್ಸಸ್ಸೇ ಜಾಸ್ತಿ. ಸೊ ಹಾಗಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಸೊ ಒನ್ಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಯಿತು ಅಂತಂತಂದರೆ ಅಗೇನ್ ಇಟ್ಸ್ ನಾಟ್ ಅ ವಯಬಲ್ ಪ್ರೆಗ್ನೆನ್ಸಿ ಅಂತ ಅದನ್ನು ರಿಮೂವ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇತ್ತು ಅಂತಂತಂದರೆ ಫುಲ್ ಫ್ಯಾಲೋಪಿಯನ್ ಟ್ಯೂಬ್ನ ರಿಮೂವ್ ಮಾಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಆಯಿತಾ. ಸೊ ಹಾಗಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟು ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸು ಕೂಡ ಜಾಸ್ತಿ ಇರುತ್ತೆ. ಫರ್ಟಿಲೈಸ್ಡ್ ಎಗ್ಗು ಹಾಗೂ ಹೀಗೂ ಮಾಡಿಕೊಂಡು ಹೈಡ್ರೋಸಾಲ್ಪಿಂಗ್ಸಿಂದ ದಾಟ್ಕೊಂಡು ಯೂಟ್ರಸ್ಸಿಗೆ ಬಂತು ಅಂತಲೇ ಇಟ್ಕೊಳ್ಳೋಣ ಆಯಿತಾ. ಇದು ಒಂದು ಸಿನಾರಿಯೋ. ಇನ್ನೊಂದು, ಈ ಟ್ಯೂಬಲ್ಲಿ ನಿಮಗೆ ಹೈಡ್ರೋಸಾಲ್ಪಿಂಗ್ಸ್ ಇದೆ ಬಟ್ ಈ ಟ್ಯೂಬಲ್ಲಿ ನಿಮಗೆ ಎಗ್ ಸ್ಪರ್ಮು ಮೀಟ್ ಆಗಿ ಫರ್ಟಿಲೈಸ್ ಆಗಿ ಇಲ್ಲಿಂದ ಬಂದು ಯೂಟ್ರಸ್ ಒಳಗೆ ಇಂಪ್ಲಾಂಟ್ ಆಯಿತು ಅಂತಲೇ ಇಟ್ಕೊಳ್ಳಿ. ಬಟ್ ಇಲ್ಲಿ ಈ ಕಡೆ ಫ್ಯಾಲೋಪಿಯನ್ ಟ್ಯೂಬಲ್ಲಿರುವಂತಹ ಫ್ಲೂಯಿಡ್ ಇನ್ಫೆಕ್ಷನ್ ಇಂದ ಆಗಿರುವಂತಹ ಫ್ಲೂಯಿಡ್ ಯೂಟ್ರಸ್ ಒಳಗಡೆಗೆ ಬಂದು ಇಂಪ್ಲಾಂಟ್ ಆಗಿರುವಂತಹ ಮಗುಗೆ ಫುಲ್ ಎಂಡೋಮೆಟ್ರಿಯಮ್ಗೆ ಯೂಟ್ರಸ್ಗೆ ಕಂಪ್ಲೀಟಾಗಿ ಹೋಲ್ ಪೋರ್ಷನ್ಗೆ ಇನ್ಫೆಕ್ಷನ್ನ ಸ್ಪ್ರೆಡ್ ಮಾಡಿ ಇಂಪ್ಲಾಂಟೇಷನ್ ಫೇಲ್ ಆಗಬಹುದು, ಅಥವಾ ಇಂಪ್ಲಾಂಟೇಷನ್ ಆಗೋ ಹಂತದಲ್ಲಿ ಇತ್ತು ಅಂತಂದರೆ ಇಂಪ್ಲಾಂಟೇಷನ್ ಫೇಲ್ ಮಾಡಬಹುದು, ಅಥವಾ ಇಂಪ್ಲಾಂಟೇಷನ್ ಆಲ್ರೆಡಿ ಆಗಿತ್ತು ಅಂತಂತಂದರೆ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸ್ ಕೂಡ ಇರುತ್ತೆ ಆಯಿತಾ. ಸೊ ಯಾವಾಗ ಈ ಫ್ಲೂಯಿಡ್ ಯೂಟ್ರಸ್ ಒಳಗಡೆಗೆ ಫ್ಲೋ ಆಗುವಂತಹ ಚಾನ್ಸಸ್ ಇತ್ತು ಅಂತಂದರೆ ಆ ಟೈಮಲ್ಲಿ. ಸೊ ಈ ಥರ ಎಲ್ಲ ಆಗಿ ಮಿಸ್ಕ್ಯಾರೇಜ್ ಆಗಬಹುದು, ಇಂಪ್ಲಾಂಟೇಷನ್ ಫೇಲ್ ಆಗಬಹುದು, ಕನ್ಸೀವೇ ಆಗದೆ ಇರಬಹುದು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಬಹುದು ಆಯಿತಾ. ಇದೆಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್. ಇದನ್ನು ಬಿಟ್ಟರೆ ಸ್ವೆಲ್ಲಿಂಗ್ ಆಗಿಬಿಡುತ್ತಲ್ಲ ಫ್ಯಾಲೋಪಿಯನ್ ಟ್ಯೂಬು, ಅದರಿಂದ ಇನ್ಫೆಕ್ಷನ್ ಅಲ್ವಾ ಅದು. ಸೊ ಅದರಿಂದ ಸಿವಿಯರ್ ಪೇನ್ ಆಗಬಹುದು, ಹೈ ಫೀವರ್ ಬರಬಹುದು ಆ್ಯಂಡ್ ಅನ್ಕಂಫರ್ಟ್ ಪೇನ್ ಆಗಿರಬಹುದು, ಇದೆಲ್ಲನೂ ಆಗಬಹುದು ಹೈಡ್ರೋಸಾಲ್ಪಿಂಗ್ಸಿಂದ. ಸೊ ಹಾಗಾಗಿನೇ ಟ್ರೀಟ್ಮೆಂಟ್ ತೊಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಆಯ್ತಪ್ಪ ನನಗೆ ಇದ್ಯಾವುದು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಇಷ್ಟನೇ ಇಲ್ಲ, ಡೈರೆಕ್ಟ್ಲಿ ಐ ವಿಲ್ ಗೋ ಫಾರ್ IVF ಅಂತಂತಂದರೆ IVF ಹೋದ್ರೂ ಕೂಡ IVFನಲ್ಲಿ ಏನು ಫ್ಯಾಲೋಪಿಯನ್ ಟ್ಯೂಬ್ಸ್ ಏನು ಕೆಲಸ ಇರಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ IVF ಮಾಡಿಸ್ಕೊತೀನಿ ಅಂತ ಅನ್ಬೋದು. ಅಗೇನ್ ಆ ಟೈಮಲ್ಲೂ ಕೂಡ IVF ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆನೂ ನಿಮಗೇನಾದರೂ ಹೈಡ್ರೋಸಾಲ್ಪಿಂಗ್ಸ್ ಇತ್ತು ಅಂತಂತಂದರೆ ಅದಕ್ಕೆ
ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಕೊಟ್ಟೇ ನಿಮಗೆ IVF ಮಾಡ್ತಾರೆ. ಯಾಕೆ ಅಂತಂತಂದರೆ ಯಾವುದೇ ಟ್ಯೂಬಲ್ಲಿ ಹೈಡ್ರೋಸಲ್ಫಿಂಗ್ ಸಿಕ್ತು ಅಂತಂತಂದರೆ ಅದು ವಾಪಸ್ ಯೂಟ್ರಸ್ಗೆ ಬರುವಂತಹ ಚಾನ್ಸಸ್ಸು, ಫ್ಲೋ ಬ್ಯಾಕ್ ಆಗುವಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಟ್ಯೂಬಲ್ ಲಿಗೇಷನ್ ಆಗಿರಬಹುದು ಅಥವಾ ಏನಪ್ಪ ಇದು ಸ್ಯಾಲ್ಪಿಂಗೋಸ್ಟೊಮಿ ಆಗಿರ್ಬೋದು, ಸ್ಯಾಲ್ಪಿಂಗೆಕ್ಟೊಮಿ ಆಗಿರಬಹುದು. ಮಾಡಿ ಆದಮೇಲೆ IVF ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತಾರೆ ಯೂಶ್ವಲ್ ಆಗಿ, ಆಯಿತಾ. ಸೊ ಹಾಗಾಗಿ ನೀವು IVF ಮಾಡಿಸ್ಕೊತೀನಿ ಅಂದ್ರೂ ಹೈಡ್ರೋಸ್ಯಾಲ್ಪಿಂಗ್ಸಿಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಹೈಡ್ರೋಸ್ಯಾಲ್ಪಿಂಗ್ಸ್ ಅಂದರೆ ಏನು, ರೀಸನ್ಸ್ ಏನೇನು, ಟ್ರೀಟ್ಮೆಂಟ್ ಏನೇನು, ಆ್ಯಂಡ್ ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಹೈಡ್ರೋಸ್ಯಾಲ್ಪಿಂಗ್ಸ್ಗೆ ಯಾವುದೇ ಥರನಾದಂತಹ ನ್ಯಾಚುರಲ್ ರೆಮಿಡಿ ಅಂಥದ್ದು ಏನೂ ಇಲ್ಲ. ದಯವಿಟ್ಟು ಹುಡುಕಬೇಡಿ, ವೇಸ್ಟ್. ಇನ್ಫೆಕ್ಷನ್ ಅಲ್ವಾ, ನಾನು ಏನಾದರೂ ಮೆಡಿಸಿನ್ ತೊಗೊಂಡ್ರೆ ಕಮ್ಮಿ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ದಯವಿಟ್ಟು ತೊಗೊಳೋದಕ್ಕೆ ಹೋಗಬೇಡಿ, ಏನು ಮಾಡೋದಕ್ಕೆ ಹೋಗಬೇಡಿ, ಹುಡುಕೋದಕ್ಕೆಲ್ಲ ಹೋಗೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿ, ನಿಮ್ಮ ಸಿವಿಯಾರಿಟಿ ಏನೇನಿದೆ ಎಕ್ಸ್ಪ್ಲೈನ್ ಮಾಡಿ, ಡಾಕ್ಟ್ರು ಅಬ್ಸರ್ವ್ ಮಾಡಿ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಸಜೆಸ್ಟ್ ಮಾಡ್ತಾರೆ, ಆಯಿತಾ. ಈ ವಿಡಿಯೋ ಬಗ್ಗೆ, ಹೈಡ್ರೋಸ್ಯಾಲ್ಪಿಂಗ್ಸ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.